ನೋಡಿ, ಭಾರತದ ಪ್ರಜಾಪ್ರಭುತ್ವದ ನಿಜವಾದ ಕತೆ ತಿಳ್ಕೋಬೇಕಂದ್ರೆ ನಾವು ದೆಹಲಿಯ ಚರ್ಚೆಗಳನ್ನ ದಾಟಿ ನೆಲದ ಕಡೆ ನೋಡ್ಬೇಕು. ಹಾಸನದಂತಹ ಕ್ಷೇತ್ರಗಳಲ್ಲಿ ಜನರ ಬದುಕಿನಲ್ಲಿ ಬರೆದಿರುವ ಕತೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಿಜವಾದ ಜನಾದೇಶ ರೂಪುಗೊಳ್ಳುವುದೇ ಇಲ್ಲಿ. ಹಾಗಾದ್ರೆ ಬನ್ನಿ ಈ ಕಥೆಯ ಆಳಕ್ಕೆ ಇಳಿಯೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಹಾಸನ. ಕರ್ನಾಟಕದ ಈ ಕ್ಷೇತ್ರ ಚುನಾವಣಾ ಫಲಿತಾಂಶಗಳನ್ನ ಯಾವ ಶಕ್ತಿಗಳು ರೂಪಿಸ್ತವೆ ಅನ್ನೋದಿಕ್ಕೆ ಒಂದು ಪರ್ಫೆಕ್ಟ್ ಕೇಸ್ ಸ್ಟಡಿ. ಇದು ಕೇವಲ ಒಂದು ಜಾಗ ಅಲ್ಲ, ಇದು ಈ ಮಣ್ಣು ಮತ್ತು ಇಲ್ಲಿನ ಜನರ ಆಕಾಂಕ್ಷೆಗಳಿಂದ ರೂಪುಗೊಂಡ ಒಂದು ರಾಜಕೀಯ ರಣರಂಗ. ಯಾವುದೇ ಕ್ಷೇತ್ರದ ರಾಜಕೀಯ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಆ ಮಣ್ಣಿನ ಕಥೆ ಕೇಳಬೇಕು, ಅಲ್ಲಿನ ಜನರ ಮನಸ್ಸನ್ನ ಅರಿಬೇಕು. ಹಾಗಾದ್ರೆ ಹಾಸನದ ನಿಜವಾದ ಚಿತ್ರಣ ಏನು? ಈ ಸ್ಲೈಡ್ ನೋಡಿ. ಹಾಸನದ ಲೆಕ್ಕಾಚಾರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿನ ಜನಸಂಖ್ಯೆ ಹೆಚ್ಚು ಕಡಿಮೆ ಅರ್ಧ ನಗರ ಅರ್ಧ ಗ್ರಾಮೀಣ ಅಂತ ಹಂಚೋಗಿದೆ. ಇಲ್ಲಿನ ರಾಜಕೀಯ ಮುಖ್ಯವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರಂತಹ ಪ್ರಬಲ ಸಮುದಾಯಗಳ ಸುತ್ತಲೇ ಗಿರ್ಕಿ ಹೊಡೆಯುತ್ತೆ. ಇದರ ಜೊತೆಗೆ ಸುಮಾರು 21% ಇರುವ SC/ST ಸಮುದಾಯದ ಪಾತ್ರ ಕೂಡ ಬಹಳ ನಿರ್ಣಾಯಕ. ಈ ಸಾಮಾಜಿಕ ಸಮೀಕರಣವೇ ಇಲ್ಲಿನ ರಾಜಕೀಯದ ಗತಿಯನ್ನ ನಿರ್ಧರಿಸುತ್ತೆ. ನಾವಿದನ್ನ ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಂತ ಕರಿತೀವಿ, ಅಂದ್ರೆ ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್. ಈ ಸ್ಕೇಲ್ನಲ್ಲಿ ಹಾಸನಕ್ಕೆ ಸಿಕ್ಕಿರೋ ಸ್ಕೋರ್ 100ಕ್ಕೆ 60. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಆ ಕ್ಷೇತ್ರದಲ್ಲಿ ಜನರ ಪ್ರಮುಖ ಹಾಗೂ ಈಡೇರದ ಅಗತ್ಯಗಳ ಸ್ಪಷ್ಟವಾದ ಸಂಕೇತ. ಹಾಗಾದ್ರೆ ಈ ಅಭಿವೃದ್ಧಿ ಅಂತರದ ನಿಜವಾದ ಅರ್ಥವೇನು? ಇದು ಬರೀ ಅಂಕಿಅಂಶ ಅಲ್ಲ, ಇದು ಜನರ ದಿನನಿತ್ಯದ ಬದುಕಿನಲ್ಲಿರೋ ಕಷ್ಟಗಳ ಕಥೆ ಹೇಳುತ್ತೆ. ಇವತ್ತಿಗೂ ಎಷ್ಟೋ ಹಳ್ಳಿಗಳಿಗೆ ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋ ನೀರಿನ ಯೋಜನೆಗಳು ಅರ್ಧಕ್ಕೆ ನಿಂತಿವೆ, ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸುವ ಕೈಗಾರಿಕೆಗಳಿಲ್ಲ, ಯುವಕರು ನಿರುದ್ಯೋಗದಿಂದ ಬಳಲುತ್ತಿದ್ದಾರೆ, ರೈತರು ನಿರಂತರ ಸಂಕಷ್ಟದಲ್ಲಿದ್ದಾರೆ. ಈ ಸಮಸ್ಯೆಗಳೇ ಮತದಾರರ ಅಸಮಾಧಾನದ ಮೂಲ. ಪ್ರತಿಯೊಬ್ಬ ನಾಗರಿಕನ ಘನತೆಯಿಂದ ಬದುಕುವ ಹಕ್ಕನ್ನು ನಮ್ಮ ಸಂವಿಧಾನ ಗುರುತಿಸುತ್ತೆ. ಆದರೆ ಮೂಲಸೌಕರ್ಯಗಳ ಕೊರತೆಯಿದ್ದಾಗ ಆ ಘನತೆಗೆ ಧಕ್ಕೆಯಾಗತ್ತಲ್ವಾ? ಮಾಹಿತಿಪೂರ್ಣ ಸಾರ್ವಜನಿಕ ಸಂವಾದಕ್ಕೆ ಇದು ಅಡಿಪಾಯ. ಸರಿ, ಈ ನೆಲದ ವಾಸ್ತವಗಳು 2023ರ ಚುನಾವಣೆಯಲ್ಲಿ ಹೇಗೆ ಒಂದು ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಯಿತು ಅಂತ ಈಗ ನೋಡೋಣ. ನಂಬರ್ಗಳು ಸುಳ್ಳು ಹೇಳಲ್ಲ, ಅವು ಕಥೆಯನ್ನ ನೇರವಾಗಿ ಹೇಳ್ತವೆ. 2018 ಮತ್ತು 2023 ರಿಸಲ್ಟ್ಸ್ ನೋಡಿ, ಅಜಗಜಾಂತರ ವ್ಯತ್ಯಾಸ ಇದೆ. 2018ರಲ್ಲಿ ಬಿಜೆಪಿ 41% ವೋಟ್ ಶೇರೊಂದಿಗೆ ಗೆದ್ದಿತ್ತು. ಆದರೆ 2023ರಲ್ಲಿ ಜೆಡಿಎಸ್ ಸುಮಾರು 50% ಮತಗಳನ್ನು ಪಡೆದು ಆ ಕ್ಷೇತ್ರವನ್ನ ವಾಪಸ್ ತನ್ನದಾಗಿಸ್ಕೊಂತು. ಇದು ಕೇವಲ ಪಕ್ಷ ಬದಲಾವಣೆ ಅಲ್ಲ, ಇದೊಂದು ಸ್ಪಷ್ಟವಾದ ರಾಜಕೀಯ ತಿರುವು. ಈ ಚಾರ್ಟ್ ಆ ಬದಲಾವಣೆಯ ಆಳವನ್ನ ತೋರಿಸುತ್ತೆ. ಇದು ಬರೀ ಒಂದು ಗೆಲುವಲ್ಲ, ಜೆಡಿಎಸ್ ಪರವಾಗಿ ಬರೋಬ್ಬರಿ 17.2% ವೋಟ್ ಶೇರ್ ಜಾಸ್ತಿಯಾಗಿದೆ. ಅದೇ ಹೊತ್ತಲ್ಲಿ ಬಿಜೆಪಿಯ ವೋಟ್ ಶೇರ್ ಕೇವಲ 4% ಅಷ್ಟೇ ಹೆಚ್ಚಾಗಿದ್ದು. ಇದನ್ನೇ ನಾವು ಪೊಲಿಟಿಕಲ್ ಅರ್ಥಕ್ವೇಕ್ ಅನ್ನೋದು. ಅಂದ್ರೆ ಮತದಾರರು ಬದಲಾವಣೆ ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಚುನಾವಣಾ ತಂತ್ರಜ್ಞ ಕೇಳಬೇಕಾದ ಮೊದಲ ಪ್ರಶ್ನೆ ಯಾರು ಗೆದ್ರು ಅಂತ ಅಲ್ಲ, ಬದಲಿಗೆ ಯಾಕೆ ಗೆದ್ರು ಅನ್ನೋದು. ಯಾಕಂದ್ರೆ ಈ ಯಾಕೆ ಅನ್ನೋ ಪ್ರಶ್ನೆ ಕೇಳಿದಾಗ ಮಾತ್ರ ನಮಗೆ ಗೆಲುವು ಅಥವಾ ಸೋಲಿನ ಹಿಂದಿನ ನಿಜವಾದ ಕಾರಣಗಳು ಸಿಗೋದು. ಹಾಗಾದ್ರೆ ಬನ್ನಿ ಈ ಫಲಿತಾಂಶವನ್ನ ಪೋಸ್ಟ್ ಮಾರ್ಟಮ್ ಮಾಡೋಣ. ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಬಿಟ್ಟು ಈ ಬದಲಾವಣೆಗೆ ಕಾರಣವಾದ ಸಿಸ್ಟಮ್ನಲ್ಲಿ ಏನಾಯ್ತು ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. 2018ರಿಂದ 23ರವರೆಗೆ ಅಧಿಕಾರದಲ್ಲಿದ್ದವರ ಸ್ಟ್ರೆಂತ್ಸ್ ವೀಕ್ನೆಸ್ ನೋಡಿದ್ರೆ ಹೆಸರು ಪಕ್ಷದ ಬಲ ಇತ್ತು ನಿಜ, ಆದರೆ ಕೆಲಸ ಮಾಡಿಲ್ಲ ಅನ್ನೋ ಒಂದು ಪರ್ಸೆಪ್ಷನ್, ಅಂದ್ರೆ ಜನರ ಅಭಿಪ್ರಾಯ ದೊಡ್ಡ ವೀಕ್ನೆಸ್ ಆಗಿತ್ತು. ಜೊತೆಗೆ ಸೀಮಿತ ಸಾಮಾಜಿಕ ಬೆಂಬಲವೂ ಒಂದು ಸಮಸ್ಯೆ ಆಗಿತ್ತು. ಇದೇ ಹೊತ್ತಲ್ಲಿ ಜೆಡಿಎಸ್ನ ಬಲವಾದ ಸ್ಥಳೀಯ ನೆಟ್ವರ್ಕ್ ಮತ್ತು ಜಾತಿ ಸಮೀಕರಣದಂತಹ ಸವಾಲುಗಳು ಅವರಿಗೆ ಮುಳುವಾದವು. ಜನರ ಅಸಮಾಧಾನಕ್ಕೆ ಮುಖ್ಯವಾಗಿ 3 ಮೂಲ ಕಾರಣಗಳಿದ್ದುವು. ಇವನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಕಥೆನೇ ಅರ್ಥ ಆಗತ್ತೆ. ಮೊದಲನೇದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಎರಡನೇದು ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ರಸ್ತೆ ನೀರಿನಂತಹ ಮೂಲಭೂತ ಸೌಕರ್ಯಗಳ ನಿರಂತರ ನಿರ್ಲಕ್ಷ್ಯ. ಮತ್ತು ಮೂರನೇದು ಉದ್ಯೋಗ ಬಿಕ್ಕಟ್ಟು. ಈ ವೆಲ್ಫೇರ್ ಫಿಟೀಗ್ ಅಂದ್ರೆ ಏನು ಗೊತ್ತಾ? ಜನರಿಗೆ ಸಣ್ಣ ಪುಟ್ಟ ಗಿಫ್ಟ್ಗಳು, ಚುನಾವಣೆ ಹೊತ್ತಲ್ಲಿ ಕೊಡುವ ಈಡೇರದ ಭರವಸೆಗಳು ಸಾಕಾಗಿರುತ್ತೆ. ಅವರಿಗೆ ಬೇಕಾಗಿರೋದು ತಾತ್ಕಾಲಿಕ ಪರಿಹಾರ ಅಲ್ಲ, ಬದಲಿಗೆ ಸ್ಪಷ್ಟವಾದ ದೀರ್ಘಕಾಲೀನ ಅಭಿವೃದ್ಧಿ. ಅವರಿಗೆ ಬೇಕಾಗಿದ್ದು ಶಾಶ್ವತ ಪ್ರಗತಿ, ಕೇವಲ ತಾತ್ಕಾಲಿಕ ಉಪಶಮನವಲ್ಲ. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ. ಅಂದ್ರೆ ಡಯಾಗ್ನೋಸಿಸ್ನಿಂದ ಪ್ರಿಸ್ಕ್ರಿಪ್ಷನ್ ಕಡೆಗೆ.
ಕ್ಷೇತ್ರದ ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ಬ್ಲೂಪ್ರಿಂಟ್ ನೋಡೋಣ. ಜನರ ಸಮಸ್ಯೆಗಳಿಗೆ ನೇರ ಉತ್ತರವಾಗಿ 3 ಫಾಸ್ಟ್ ಟ್ರ್ಯಾಕ್ ಪ್ರಾಜೆಕ್ಟ್ಗಳನ್ನು ಗುರುತಿಸಲಾಗಿದೆ. ಮೊದಲನೆಯದು ಹಾಸನ ಹೊರವರ್ತುಲ ರಸ್ತೆಯನ್ನು ಪೂರ್ಣಗೊಳಿಸುವುದು. ಎರಡನೆಯದು ಪ್ರತಿ ಮನೆಗೂ 100% ಕುಡಿಯೋ ನೀರು ತಲುಪಿಸುವುದು. ಮತ್ತು ಮೂರನೆಯದು ಉದ್ಯೋಗ ಸೃಷ್ಟಿಗಾಗಿ ಒಂದು ಹಾಸನ ಇಂಡಸ್ಟ್ರಿಯಲ್ ಕ್ಲಸ್ಟರ್ ನಿರ್ಮಿಸುವುದು. ಈ ಪ್ರಾಜೆಕ್ಟ್ಗಳು ಬರೀ ಐಡಿಯಾಗಳಲ್ಲ. ಇವುಗಳಿಗೆ ಬೇಕಾದ ಬಜೆಟ್, ಟೈಮ್ಲೈನ್ ಮತ್ತು ಇದರಿಂದ ಆಗುವ ಲಾಭ ಎಲ್ಲದರ ಲೆಕ್ಕಾಚಾರ ಇಲ್ಲಿದೆ. ನೋಡಿ, ಸುಮಾರು 25 ಕೋಟಿಯ ರಿಂಗ್ ರೋಡ್ ಪ್ರಾಜೆಕ್ಟ್ 2 ವರ್ಷದಲ್ಲಿ ವ್ಯಾಪಾರಕ್ಕೆ ವೇಗ ಕೊಡುತ್ತೆ. 60 ಕೋಟಿಯ ನೀರಿನ ಯೋಜನೆ 3 ವರ್ಷಗಳಲ್ಲಿ ಜನರ ಆರೋಗ್ಯವನ್ನು ಸುಧಾರಿಸುತ್ತೆ. ಇನ್ನು 30 ಕೋಟಿಯ ಇಂಡಸ್ಟ್ರಿಯಲ್ ಕ್ಲಸ್ಟರ್ 2 ರಿಂದ 3 ವರ್ಷದಲ್ಲಿ 2,000ಕ್ಕೂ ಹೆಚ್ಚು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುತ್ತೆ. ಈ ಯೋಜನೆಗಳನ್ನು ಜಾರಿಗೆ ತರಲು ಒಂದು ಚತುರ್ಮುಖ ಆಡಳಿತ ತಂತ್ರವನ್ನ ಬಳಸಬಹುದು. ಶಿವನಂತೆ ಆಕ್ರಮಣಕಾರಿಯಾಗಿ ಸಮಸ್ಯೆಗಳ ಮೇಲೆ ಮುಗಿಬೀಳಬೇಕು. ವಿಷ್ಣುವಿನಂತೆ ಸ್ಥಿರವಾದ ಪಾರದರ್ಶಕ ಆಡಳಿತ ಕೊಡಬೇಕು. ಬ್ರಹ್ಮನಂತೆ ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಕಂಡುಹಿಡಬೇಕು. ಮತ್ತು ದುರ್ಗೆಯಂತೆ ಸಾಮಾನ್ಯ ಜನರ ಹಿತಾಸಕ್ತಿಗಳನ್ನು ಕಾಪಾಡಬೇಕು. ಹಾಗಾದ್ರೆ ಹಾಸನದ ಈ ಕೇಸ್ ಸ್ಟಡಿಯಿಂದ ನಾವೆಲ್ಲರೂ ಕಲಿಯಬೇಕಾದ ಮುಖ್ಯ ಪಾಠಗಳೇನು? ನಿಜವಾದ ಜನಾದೇಶದ ದಾರಿ ಯಾವುದು? ಯಾವುದೇ ಜನಪ್ರತಿನಿಧಿ ಜನರ ವೈಯಕ್ತಿಕ ಡೇಟಾವನ್ನು ಗೌರವಿಸಬೇಕು. ಭಾರತದ ಡಿಪಿಡಿಪಿ ಕಾಯ್ದೆಯ ಚೌಕಟ್ಟಿನಲ್ಲಿ ಸಮ್ಮತಿಯೊಂದಿಗೆ ಮಾತ್ರ ಬಳಸಬೇಕು. ಇದು ಕೇವಲ ಕಾನೂನಲ್ಲ, ಜನರ ನಂಬಿಕೆಯನ್ನು ಗಳಿಸುವ ಮಾರ್ಗ. ವರದಿಯ ಶಿಫಾರಸ್ಸು ತುಂಬ ನೇರ ಮತ್ತು ಡೇಟಾ ಆಧಾರಿತವಾಗಿದೆ. ರಿಟೇನಬಿಲಿಟಿ ಸ್ಕೋರ್ ಅಂದ್ರೆ ಅಭ್ಯರ್ಥಿಯನ್ನ ಉಳಿಸ್ಕೊಳ್ಳುವ ಸಾಧ್ಯತೆ 100ಕ್ಕೆ 40 ಮಾತ್ರ ಇರೋದ್ರಿಂದ ಕ್ಷೇತ್ರವನ್ನ ಮರಳಿಗೆಲ್ಲಲು ಹೊಸ ಮುಖದ ಅವಶ್ಯಕತೆ ಇದೆ ಅನ್ನೋದು ಸ್ಪಷ್ಟ. 2023ರ ಸೋಲು ಒಂದು ಹೊಸ ಆರಂಭದ ಅಗತ್ಯವನ್ನ ಒತ್ತಿ ಹೇಳ್ತಿದೆ. ಹಾಗಾದ್ರೆ ನಿಜವಾದ ಜನಾದೇಶಕ್ಕೆ ಬೇಕಾಗಿರೋದೇನು? ಬಹುಶಃ ಉತ್ತರ ಚುನಾವಣೆಯನ್ನ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿ ನೋಡೋದ್ರಲ್ಲಿಲ್ಲ, ಬದಲಿಗೆ ಅದನ್ನ ಜನರ ಪ್ರತಿಕ್ರಿಯೆ ಅಂತ ಸ್ವೀಕರಿಸೋದ್ರಲ್ಲಿದೆ. ನಿಮ್ಮ ಕ್ಷೇತ್ರವನ್ನ ಜನಕೇಂದ್ರಿತವಾಗಿ ಮುನ್ನಡೆಸಿ ಜನರ ಬದುಕನ್ನು ಹಸನುಗೊಳಿಸಬೇಕು ಅನ್ಕೊಂಡಿದ್ರೆ blueprintstrategies.ai ಅನ್ನ ಸಂಪರ್ಕಿಸಿ. mgr@blueprintstrategies.ai ಗೆ ಇಮೇಲ್ ಮಾಡಿ ಅಥವಾ 08042016002ಗೆ ಕಾಲ್ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.